ನ್ಯೂಸ್ ವೀಕ್ಷಕರೇ, ತಾಜಾ ಸುದ್ದಿಗಳಿಗಾಗಿ ಸಿಟಿವಿ ನ್ಯೂಸ್ CMY ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಚಿಂತಾಮಣಿ ನಗರದ ಕನಂಪಲ್ಲಿ ಬಡಾವಣೆಯಲ್ಲಿ ಕೆಲ ದಿನಗಳ ಹಿಂದೆ ಖಚಿತ ಮಾಹಿತಿ ಆಧಾರದ ಮೇಲೆ ಮನೆಯೊಂದರ ಮೇಲೆ ಪೊಲೀಸರು ದಾಳಿ ನಡೆಸಿ ವೇಶ್ಯಾವಾಟಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಲವರನ್ನು ವಶಕ್ಕೆ ಪಡೆದಿದ್ದರು. ಆದರೆ ಈ ಘಟನೆಗೂ ತಮಗೂ ಯಾವುದೇ ಸಂಬಂಧವಿಲ್ಲದಿದ್ದರೂ ಕೆಲವರು ನಿರಂತರವಾಗಿ ನಮಗೆ ಮಾನಸಿಕ ಕಿರುಕುಳ ಹಾಗೂ ಬೆದರಿಕೆ ಒಡ್ಡುತ್ತಿದ್ದಾರೆ ಎಂದು ಸ್ಥಳೀಯ ನಿವಾಸಿ GL ಶಂಕರ್ ರವರು ಆರೋಪಿಸಿದ್ದಾರೆ. ಚಿಂತಾಮಣಿ ನಗರದ ಕನಂಪಲ್ಲಿಯಲ್ಲಿನ ತಮ್ಮ ನಿವಾಸದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಶಂಕರ್ ರವರು ಮಾತನಾಡಿ, ಪೊಲೀಸರಿಗೆ ವೇಶ್ಯಾವಾಟಿಕೆ ಬಗ್ಗೆ ತಾವೇ ಮಾಹಿತಿ ನೀಡಿದ್ದೇವೆ ಎಂದು ತಪ್ಪಾಗಿ ಭಾವಿಸಿ ನಮ್ಮ ಮನೆ ಮುಂಭಾಗದಲ್ಲಿ ವಾಸವಾಗಿರುವ ಕೆಲವರು ದಿನನಿತ್ಯ ನಮ್ಮ ಮನೆಯ ಮುಂದೆ ಬಂದು ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದಾರೆ ಮತ್ತು ಬೆದರಿಕೆ ಹಾಕುತ್ತಿದ್ದಾರೆ. ಈ ಜಗಳ ಮತ್ತು ನಿಂದನೆಯ ದೃಶ್ಯಗಳು ಮನೆಯ CCTV ಕ್ಯಾಮೆರಾದಲ್ಲಿ ದಾಖಲಾಗಿವೆ. ಈ ಕುರಿತು ನನ್ನ ಪತ್ನಿಯೊಂದಿಗೆ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಿದ್ದು, ಪೊಲೀಸರು ಆರೋಪಿಗಳಿಗೆ ಬುದ್ಧಿವಾದ ಹೇಳಿ ಕಳುಹಿಸಿಕೊಟ್ಟರು. ಆದಾಗ್ಯೂ ಕೂಡ ಅವರಿಂದ ಕಿರುಕುಳ ಮುಂದುವರೆದಿದ್ದು, ಇದರಿಂದ ನಮ್ಮ ಕುಟುಂಬದ ನೆಮ್ಮದಿ ಸಂಪೂರ್ಣ ಹಾಳಾಗಿದ್ದು, ಮನೆ ಹೊರಗಡೆ ಬರಲು ಮಕ್ಕಳು ಹಾಗೂ ಪತ್ನಿಯ ಸುರಕ್ಷತೆಗೆ ಆತಂಕ ಎದುರಾಗಿದೆ. ತಮ್ಮ ಮೇಲೆ ಆಗುತ್ತಿರುವ ಈ ನಿರಂತರ ಕಿರುಕುಳಕ್ಕೆ ಶಾಶ್ವತವಾಗಿ ಕಡಿವಾಣ ಹಾಕಿ ಕುಟುಂಬಕ್ಕೆ ಸೂಕ್ತ ಪೊಲೀಸ್ ರಕ್ಷಣೆ ನೀಡಬೇಕೆಂದು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಅವರಲ್ಲಿ ಶಂಕರ್ ವಿನಂತಿಸಿಕೊಂಡಿದ್ದಾರೆ. ನಿಮ್ಮ ಪತ್ರಿಕಾ ಇದರಲ್ಲಿ ಏನಾದರೂ ನಿಮಗೆ ಏನಾದರೂ ನಾವು ಹಿಂದೆ ವೃತ್ತಿಯಲ್ಲಿ ಏನಾದರೂ ನಿಮ್ಗೆ ಏನಾದರೂ ತೊಂದರೆ ಮಾಡಿ ಇದ್ದರೆ ನಿಮಗೆಲ್ಲ ಕ್ಷಮೆ ಕೋರ್ತೀನಿ. ಮೊನ್ನೆ ಒಂದು 3ನೇ ತಾರೀಕು 3/8 ಸೋಮವಾರ ದಿವಸ ನಮ್ಮ ಮನೆ ಮುಂದೆ ವೇಶ್ಯಾವಾಟಿಕೆದು ಘಟನೆ ನಡೆದಿದೆ. ಆ ಘಟನೆಗೂ ನನಗೂ ಸಂಬಂಧವೇ ಇಲ್ಲ. ನಾನು ಪೊಲೀಸರಿಗೆ ತಿಳಿಸಿದ್ದೀನಿ ಅಂತ ಪ್ರತಿನಿತ್ಯ ಆವತ್ತು ಸಂಜೆ ಪೊಲೀಸವರು 3 ಗಂಟೆಗೆ ಸೋಮವಾರ ಆಯ್ತಲ್ಲ, 3 ಗಂಟೆಯಲ್ಲೇ ಬಂದು ಪೊಲೀಸವರು ರೈಡ್ ಮಾಡಿ ಈಗ ಏನು ಇದೆಯೋ ಕರ್ಕೊಂಡು ಹೋಗಿದ್ದಾರೆ. ನನಗೆ ಮಾಹಿತಿನೇ ಗೊತ್ತಿಲ್ಲ, ಅದು ರೈಡ್ ಆಗಿರೋದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನಾನು ಮತ್ತೆ ಬಂದು 4 ಗಂಟೆಯಲ್ಲಿ ನೋಡಿದೆ, ಎಲ್ಲರೂ ಹೇಳಿದ್ರು. ಸರಿ ಆಯಿತು ಅಂತ ನಾನು ಏನೋ ನನಗೂ ಬೇಸರ ಆಯಿತು, ನಮ್ಮ ಮನೆ ಮುಂದೆ ಹಿಂಗೆ ಆಗಿದೆಯಲ್ಲ ಅಂತ. ಮತ್ತು ನಮ್ಮ ಮಾಡಿ ನಾವು ಇದ್ವಿ. ಸೊ ಮತ್ತೆ ಸಂಜೆ ಪೊಲೀಸರು ಬಂದು ಬಿಟ್ಟು ಹೋಗಿದ್ದಾರೆ ಇಮ್ಮನ್ನು. ಸರಿ, ಮತ್ತು ಆವತ್ತಿಂದ ಅವರು ಇಡೀ ರಾತ್ರಿ ಬೈದು ನನ್ನ ಕೆಟ್ಟ ಮಾತುಗಳಿಂದ ನನ್ನ ಹೆಂಡತಿನ, ನನ್ನನ್ನು, ನನ್ನ ಕುಟುಂಬನ, ನಿಮ್ಮ ವಂಶ ಹಾಳಾಗೋಗಲಿ, ನಮ್ಮ ಹೆಂಡತಿ ಬಗ್ಗೆ ಅಸಭ್ಯವಾಗಿ ಮಾತಾಡೋದು, ಇದೆಲ್ಲ ಮಾಡಿದ್ದಾರೆ. ಮತ್ತು ಮಾರನೇ ದಿವಸ ಮಂಗಳವಾರ ಬೆಳಗ್ಗೆ ನಾನು ಹಿಂಗೆ 7 ಗಂಟೆಯಲ್ಲಿ ಹೋಗ್ಬೇಕಾದ್ರೆ ಹಾಲು ತೊಗೊಂಬರೋಕ್ಕೆ, ಆವಾಗಲೂ ನಾನು ಅಂತ ವಿಡಿಯೋ ನಿಮಗೆ ಕಳಿಸಿದ್ದೀನಿ. ನಾನು ಆವಾಗಲೂ ನಾನು ಹೇಳಿದೆ, ನಾನು ದೇವ್ರ ಮೇಲೆ ಪ್ರಮಾಣ ಮಾಡ್ತೀನಿ, ನನ್ನ ಮಕ್ಕಳ ಮೇಲೆ ಪ್ರಮಾಣ, ನಾನು ಹೇಳಿಲ್ಲಮ್ಮ, ನನ್ನ ಪೊಲೀಸರು, ನಾನು ಯಾರಿಗೂ ನನಗೆ ಗೊತ್ತಿಲ್ಲ ವಿಚಾರ ಅಂತ ಹೇಳಿದೆ. ಆದ್ರೂ ಅಮ್ಮ ಇಲ್ಲ ನೀನೇ ಮಾಡಿರೋದು ಅಂತ ಹೇಳ್ಬಿಟ್ಟು ಕೇಳಿದೆ. ದೇವ್ರಿದಾನಮ್ಮ, ನಾನು ಹೇಳಿಲ್ಲ, ಈ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ರು ಪದೇ ನಾನು ಹೊರಟೋಗ್ಬಿಟ್ಟೆ. ಮತ್ತೆ ಆವಾಗ ಹೇಳ್ತೀರಿ, ಮತ್ತೆ ಮಧ್ಯಾಹ್ನ ಮತ್ತೆ 9 ಗಂಟೆಯಲ್ಲಿ ಮತ್ತೆ ಗಲಾಟೆಗೆ ಬಂದರು. ಅದು ಯಾರೋ ಇನ್ನೊಬ್ಬ ಮಹಿಳೆ ಬಂದರು. ಆ ಮಹಿಳೆ, ನೀನು ನನ್ನನ್ನು ಕರೆದೆ ನಿಮ್ಮ ಮನೆಯಲ್ಲಿ ಅಂತ ಕೇಳಿದೆ, ನೀನು ಬಾ ಅಂತ ಹೇಳ್ಬಿಟ್ಟು ಹೇಳಿದೆ, ಯಾರೋ ಹುಡುಗಿರಿದ್ದಾರೆ ಅಂತ ಕೇಳ್ತೀಯ, ಸುಮ್ಮನೆ ಇಲ್ಲಸಲ್ಲದ್ದೆಲ್ಲ ಹೇಳೋದು ನನ್ನ ಮೇಲೆ. ಮತ್ತು ಇನ್ನೊಬ್ಬ ವ್ಯಕ್ತಿ ಬಂದ, ಅದನ್ನ ಬಂದುಬಿಟ್ಟು ನೀನು ನಾಯಿಗಳು ಹೊಡಿತೀಯ, ಅದು ಮಾಡ್ತೀವಿ. ನಾಯಿಗಳು ಹೊಡಿದಕ್ಕೂ ಇದಕ್ಕೆ ಸಂಬಂಧ ಏನು? ಅದು ಬೇರೆ ಎಲ್ಲ ನನ್ನ ಬಗ್ಗೆ ಏನು ಇಲ್ಲದೆಲ್ಲ ಮಾಡೋದು. ಅವಾಗ ಮತ್ತೆ ಅದಾದಮೇಲೆ ಮನೊಂಟು ಪೊಲೀಸವ್ರು ಬಂದು ನಮ್ಮ ಮನೆ ಮುಂದೆ ಇದೇ ವಿಚಾರಕ್ಕೆ ನಾವು CC ಕ್ಯಾಮ್ರಾ ಅಳವಡಿಸಿದ್ವಿ. ಅವರು ಹೇಳ್ತಾ ಇದ್ದಾರೆ, ನೋಡಮ್ಮ ಏನೋ ಇದ್ದರೆ ಕಂಪ್ಲೇಂಟ್ ಹೋಗಿ ಪೊಲೀಸ್ ಸ್ಟೇಷನ್ ಕೊಡೋಣ. ಪೊಲೀಸರಿಗೆಲ್ಲ ಕೊಡಲ್ಲ, ಇವನ ಕತೆ ನೋಡ್ತೀನಿ, ಅದೇನಂತ ಹೇಳ್ಬಿಟ್ಟು ಇವನ್ನ ಅಂತ್ಯ ಮಾಡಬೇಕು ನಾವು ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ. ನಾವು ಯಾರಿಗೆ ಹೇಳಬೇಕು? ಮತ್ತು ಅದಾದಮೇಲೆ ಮತ್ತೆ ನಾವು ಅಕ್ಕಪಕ್ಕದ ಮನೆಯವರೆಲ್ಲ ಹೇಳಿದ್ರು, ಏನು ಈ ಥರ ಕಂಪ್ಲೇಂಟ್ ಕೊಡೋಗಿ, ನೀವು ಈ ಥರ ಯಾವಾಗಲೂ ಮಾನಸಿಕವಾಗಿ ನಿಮಗೆ ಬೈತಾ ಇದ್ದರೆ ಹೆಂಗಿರೋದು ಅಂತ. ನಾವು ಪೊಲೀಸ್ ಸ್ಟೇಷನ್ಗೆ ಹೋದೆ. ಪೊಲೀಸ್ ಸ್ಟೇಷನ್ಗೆ ನಾನು ನಮ್ಮ ಹೆಂಡತಿ ಇಬ್ಬರು ಕಂಪ್ಲೇಂಟ್ ಕೊಟ್ವಿ. ಪೊಲೀಸವರು ಮತ್ತು ಅದನ್ನು ಅವ್ರು ಕರೆಸಿ ಏನಮ್ಮ ಅಂತ ಹೇಳ್ಬಿಟ್ಟು ಬುದ್ಧಿವಾದ ಹೇಳಿದ್ರು. ನನ್ನ ಮುಂದ್ಗಡೆನೇ
ಈ ಥರ ಎಲ್ಲ ನೀನು ಮಾಡಿರೋದೇ ಒಂದು ಕೆಟ್ಟದಾಗಿ ಮಾಡಿರೋದೆಯಾ, ಇದನ್ನು ಈ ಥರ ಮಾಡಬಾರ್ದು, ಅಕ್ಕಪಕ್ಕದ ಮನೆಗಳೆಲ್ಲ ಸಂಸಾರಗಳಿರೋದು ಅಂತ ಹೇಳಿದ್ರೆ ಆಯ್ತು. ಮತ್ತು ಸ್ಟೇಷನ್ ಇದು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಪೊಲೀಸವ್ರ ಮೇಲೆ ಕೂಡ ಪೊಲೀಸರು ಹೊಡೆದಿದ್ದಾರೆ ಅಂತ ಹೇಳ್ತಾರೆ. ನನ್ನ ಮುಂದೆ ಬುದ್ಧಿ ಹೇಳಿದ್ದು, ಹೊಡೆದಿಲ್ಲ ಅವ್ರು ಇಲ್ಲಿ ಆ ಥರ. ಇನ್ನು ನನ್ನ ಮೇಲೆ ಅಲ್ಲದೆ ಪೊಲೀಸವ್ರ ಮೇಲೂ ಸಹ ಅವ್ರ ಮೇಲೆ ದೂರು ಕೊಟ್ಟರೆ ಈ ರೀತಿ ನಾವು ಸಮಾಜದಲ್ಲಿ ಅದಲ್ಲದೆ ಮತ್ತು ಪ್ರತಿನಿತ್ಯ ಇವಾಗ ನಮ್ಮ ಮನೆ CC ಕ್ಯಾಮ್ರಾವರೆಗೂ ಇದೆ. ನಿನ್ನೆ ಪರಕೆ ತೊಗೊಂಡು ಹೋಗಿದೆ ನನ್ನ ಹಿಂದ್ಗಡೆನೇ ಬಂದರು. ಬಾರೋ ಇಲ್ಲಿ ಏನೋ ನೋಡೋಣ ಇನ್ನೇನು ಏನೋ ಅಂತ ಹೇಳ್ಬಿಟ್ಟು, ಬಾ ನೋಡೋಣ ಅದೇನೋ ನೀನು ಅಂತ ಹೇಳ್ಬಿಟ್ಟು ನಿಂತ್ಕೊಳ್ಳಲ್ಲಿ ಅಂತ ಪರಕೆ. ನಾನು ಒಬ್ಬ ಗಂಡಸಾಗಿ ನಾನು ಈ ಥರ ಬೈಯೋದಂದರೆ ಯಾವ ರೀತಿ ನಾನು ಮಾನಸಿಕವಾಗಿ ನನಗೆ ಬೇಸರ ಆಗಿಬಿಟ್ಟಿದೆ. ಮನೆಯಿಂದ ಆಚೆ ಹೋದರೆ ಬೈಯೋದು, ಮನೆಯಿಂದ ಆಚೆ ಹೋಗಿದ್ದೀನಿ ಅಂದರೆ ಕೆಟ್ಟದ್ದು ನಿಮಗೆಲ್ಲ ವಿಡಿಯೋಗಳು ಕೊಟ್ಟಿದ್ದೀನಿ, ಇವಾಗ ಕೊಡ್ತೀನಿ. ಅಯ್ಯಮ್ಮನ ಸಂಸಾರ ನಮ್ಗೆ ಬೇಕಾಗಿಲ್ಲ, ನನಗೇನು ಕೌಶಲ ನನ್ನ ಬಾಧೆಗಳೇ ನಾನು ಇರುತ್ತೆ. ನಾನು ಈ ಥರ ನಮಗೆ ಹಿಂಸೆ ಮಾಡಿದ್ರೆ ಅಷ್ಟೇ ಬೈಯೋದು, ಕೆಟ್ಟದಾಗೆಲ್ಲ ಬೈಯೋದು. ನಾವು ಯಾವ ರೀತಿ ಜೀವನ ಮಾಡಬೇಕು ಅಂತ ನನಗೆ ಮಾನಸಿಕವಾಗಿ ನನಗೆ ಬೇಸರ ಆಗಿಬಿಟ್ಟಿದ್ದು. ನಾನು ಅದಕ್ಕೆ ರಾತ್ರಿ ಕೂಡ ನಮ್ಮ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೂ ಫೋನ್ ಮಾಡಿದ್ದೀನಿ. ಸರ್ ನಾವು ಯಾವ ರೀತಿ ನಾವು ಬದುಕಬೇಕು ಸರ್, ನಾವು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಸರ್ಗೂ ಹೇಳಿದ್ದೀನಿ. ಅವರು ಹೇಳಿದ್ದಾರೆ ನೋಡಮ್ಮ ಈ ಥರ ಎಲ್ಲ ಮಾಡಬಾರ್ದು ಅಂತ. ಆದ್ರೂ ಮತ್ತೆ ಅವ್ರು ಹೇಳಿದ್ರು ನಮಗೆ ಹಿಂಸೆ ಕೊಡ್ತಾರೆ. ನಾವು ಯಾವ ರೀತಿ ಬದುಕೋದು ಅಂತ, ನಾವು ಯಾವ ರೀತಿ ಬದುಕಬೇಕು ಅಂತ. ಅಯ್ಯಮ್ಮನ ಇಷ್ಟ ನಮ್ಗೆ ಏನಕ್ಕೆ ಬೇಕು, ನಾ ಅಯ್ಯಮ್ಮನ ಬಗ್ಗೆ ನನ್ನ ಮೇಲೆ ಯಾಕೆ ಅಂತ ನಾನು ಅಂತ ಯಾರಿಗೂ ಹೇಳಿಲ್ಲ. ಬೇಕಾದ್ರೆ ಪೊಲೀಸರು ತಿಳ್ಕೊಳ್ಳಿ, ನಾನು ಹೇಳಿದ್ದೀನ ಇನ್ನೊಬ್ರು ಹೇಳಿದಾರ ಅಂತ. ಇದನ್ನೆಲ್ಲ ಬಿಟ್ಟು ನನ್ನ ಮೇಲೆ ಯಾಕೆ ಈ ಥರ ಹಿಂಸೆ, ನೀವೇ ಅದನ್ನು ನನಗೆ ಯಾಕೆ ಅಂತ ಇವಾಗ ನನಗಂತೂ ಮಾನಸಿಕವಾಗಿ ನೊಂದಿದ್ದೀನಿ. ಮನೆಯಿಂದ ಆಚೆ ಹೋದ್ರೂ ಬೈಯೋದೆ, ರಸ್ತೆಯಲ್ಲಿ ಸಿಕ್ಕಿದ್ರೂ ಬೈಯೋದೆ, ನನ್ನ ಮಕ್ಕಳನ್ನ ಬೈಯೋದು, ನನ್ನ ಅಂತಿನ ಬೈಯೋದು. ನಾನು ಯಾವ ರೀತಿ ಬದುಕೋದು ಅಂತ ನನಗಂತೂ ಭಾರಿ ಬೇಸರ ಆಗಿದೆ. ಪೊಲೀಸವರು NCR ಹಾಕಿದ್ದಾರೆ ನಾನು ಹೇಳಿದ್ದಕ್ಕೆ. ಸರಿ ಇನ್ನೊಂದು ಸಾರಿ ಈ ಥರ ಘಟನೆ ಆದರೆ ಮತ್ತೆ ನೋಡೋಣ ಅಂತ. ಸರಿ ಆಯ್ತು ಸರ್, ನಾನು ಅವ್ರಿಗೆ ಹೇಳಿದ್ದಕ್ಕೆ ಸರಿ ಆಯ್ತು ಬಂದು ನನ್ನ ಪಾಡು ನಾನು ಇದ್ದೀನಿ. ಆದ್ರೂ ಬಿಡ್ತಾ ಇಲ್ಲ ಸರ್, ನಿತ್ಯನೂ ಇದೆ ಸರ್. ನಾನು ಇನ್ನು ಕನಪಲ್ಲಿ ಸರ್ಕಲಲ್ಲಿ ಅಲ್ಲಿ ಸ್ವಲ್ಪ ಇವರು ಇರ್ತಾರೆ ದೊಡ್ಡವರು, ಅವ್ರಿಗೂ ಹೇಳಿದ್ದೀನಿ, ಪೊಲೀಸವ್ರಿಗೂ ಹೇಳಿದ್ದೀನಿ, ನನಗೆ ಬೇಕಾದ ಹಿತೈಷಿಗಳಿಗೂ ಹೇಳಿದ್ದೀನಿ. ನಾನೇನಾದರೂ ಹೆಚ್ಚು ಕಮ್ಮಿ ಆದರೆ ಆಯ್ಮನೆ ಸರ್ ಹೋಗ್ಬೇಕು ನಾನು. ಯಾಕಂದರೆ ನನಗೆ ಮಾನಸಿಕವಾಗಿ ನಾನೇ ತಪ್ಪು ಮಾಡಿದ್ದೀನಿ, ನನ್ನ ಮೇಲೆ ಏನಾದರೂ ಬೇರೆ ರೀತಿ ನಡ್ಕೊಳ್ಳಿ. ಸುಮ್ಮನೆ ನನ್ನ ಮೇಲೆ ಬೈಯೋದು, ರಸ್ತೆಗಳಲ್ಲಿ ಸಿಕ್ಕರೆ ಇದು ಮಾಡೋದು ಏನು ಸರ್ ಅದು? ಈಗ ಆಯಮ್ಮನಿಗೂ ನಿಮಗೂ ಏನಾದರೂ ಹಳೆ ಏನಾದರೂ ದ್ವೇಷ ಆ ಥರದ್ದು ಏನೂ ಇಲ್ಲ ಸರ್. ಈ ಹಿಂದೆ ನಾಯಿಗೆ ಏನೋ ಬಂದಿದೆ ಅಂತ ನಮ್ಮ ತಾಯಿಯೇ ಅದನ್ನು ಓಡಿಸಿದ್ದಾರೆ. ಆವಾಗ ನಮ್ಮ ತಾಯಿನ ಸಿಕ್ಕಾಪಟ್ಟೆ ಅಲ್ಕಮತಿಗಳೆಲ್ಲ ಬೈದರು. ಇವೆಲ್ಲ ಈ ಕಡೆ ಎಲ್ಲರೂ ಗೊತ್ತು, ಈ ಮನೆಗಳವರಿಗೆಲ್ಲ. ಆವಾಗ ನಮ್ಮ ತಾಯಿನ ಯಾಕಪ್ಪ ಈ ಥರ ಬೈತಾರೆ. ನಾನು ಆವಾಗತ್ತೆ ಒಂದು 8 ತಿಂಗಳಾಯಿತು CC ಕ್ಯಾಮ್ರಾ ಆಗಿದ್ದೆ. ಯಾಕೆ ಸುಮ್ಮನೆ ಇವಾಗ ಮಹಿಳೆ ಅಯ್ಯಮ್ಮನು ಇನ್ನೊಂದು ದಿವಸ ನನ್ನ ಮೇಲೂ ಬರ್ತಾಳೆ, ಇನ್ನೊಬ್ಬರ ಮೇಲೆ ಬರ್ತಾರೆ ಅಂತ ನಾನು CC ಕ್ಯಾಮ್ರಾ ಆಗಿದ್ದೆ. ನಾನು ಅಯ್ಯಮ್ಮನಿಗೂ ನನಗೆ ಯಾವುದೇ ದ್ವೇಷ ಇಲ್ಲ. ಅಯ್ಯಮ್ಮನ ನಾನು ಮನೆ ಕಟ್ಟಿಲ್ಲ ಒಂದು 4 ವರ್ಷ ಆಯಿತು. ಅಯ್ಯಮ್ಮನ ನನಗಿಂತ ಮುಂಚೆ ಕಟ್ಟಿದ್ದಾರೆ. ನನಗೇನು ಅಯ್ಯಮ್ಮನ ಮೇಲೆ ನಾನು ಯಾವತ್ತೂ ಓದೋರು ಅಲ್ಲ. ಅಯ್ಯಮ್ಮನ ಪಾಡು ನನಗೆ ನನ್ನ ಕಷ್ಟಗಳೇ ನನ್ನ ಬಾಧೆಗಳೇ ನಮಗಿರುತ್ತೆ. ಅಯ್ಯಮ್ಮನ ಹೆಸರೇನು ಸರ್? GL ಶಂಕರ್ ಅಂತ. ಪದ್ಮಾವತಮ್ಮ ಸರ್, ಪದ್ಮಮ್ಮ ಗಂಡ ಹೆಸರು ಗೊತ್ತಿಲ್ಲ. ಇಲ್ಲ, ನಾರಾಯಣಗೌಡ. ಇವಾಗ ವೈಶ್ಯಾವೇಟಿಕೆ ನಡೆಸ್ತಾ ಇದ್ದಾರಂತ ಮಾಹಿತಿ ನೀವು ಕೊಟ್ಟಿದ್ದಾರಂತ, ನಿಮ್ಮ ಮೇಲೆ ಈ ರೀತಿ ದ್ವೇಷ ಸಾಧಿಸ್ತಾ ಇರ್ತಕ್ಕಂಥದ್ದು ಅವರು? ಹೌದು ಸರ್, ನಾನು ಹೇಳಿದ್ದೀನಿ ಅಂತ. ನಾನು ಹೇಳಿಲ್ಲ ಸರ್, ಯಾರಿಗೂ ಹೇಳಿಲ್ಲ ಸರ್. ನಾನು ಯಾರಿಗೇ ಆಗಲಿ ನಾನು ಅದ್ರ ಬಗ್ಗೆ ಹೇಳಿಲ್ಲ. ಬೇಕಾದ್ರೆ ಪೊಲೀಸವ್ರು ಕೇಳಿ ನೀವು, ಶಂಕರ ಕೊಟ್ಟಿದ್ದಾನ, ಇನ್ನೊಬ್ರು ಹೇಳಿದಾರ ಅಂತ ನಿಮಗೆ ಗೊತ್ತಾಗುತ್ತೆ. ನನ್ನ ಮೇಲೆ ಸುಮ್ಮನೆ ಯಾಕೆ ಸರ್ ನನ್ನ ಮೇಲೆ ಈ ಥರ ದ್ವೇಷ ಮಾಡ್ತಾರೆ? ಈಗ ನಿಮಗೆ ಯಾವ ರೀತಿಯಾದಂತಹ ರಕ್ಷಣೆ ಬೇಕು, ಇಲ್ಲದಿದ್ರೆ ಯಾವ ರೀತಿಯಾದಂತಹ ನ್ಯಾಯ ಬೇಕು ಇವಾಗ ನಿಮಗೆ ಅಂತ? ಸರ್, ನಾನು ಪೊಲೀಸವ್ರು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವರು ಹೇಳಿದ್ದಾರೆ ಒಂದು ವೆಯ್ಟ್ ಮಾಡಪ್ಪ ಒಂದು 4-5 ದಿವಸ. ಸುಮ್ಮನೆ ಇನ್ನು ನೋಡಿ, ಮೊನ್ನೆ ನೀವು ಮುಂದ್ಗಡೆ ಬುದ್ಧಿ ಹೇಳಿ ಕಳಿಸಿದಾಗಲೇ ಹಾಸ್ಪಿಟಲ್ ಹೋಗಿ ಅಡ್ಮಿಂಟ್ ಆಗಿ ಪೊಲೀಸರು ಹೊಡೆದಿದ್ದಾರೆ ಅಂತೇಳಿ ಹೇಳ್ತಾರೆ. ನನ್ನ ಮುಂದೆ ಹೊಡೆದಿಲ್ಲ, ಅವರು ನನ್ನ ಮುಂದೆ ನಾವು ಬುದ್ಧಿ ಹೇಳಿದ್ರು. ನೋಡಮ್ಮ ಈ ಥರ ನೀನು ಮಾಡೋದು ಸರಿ ಇಲ್ಲ, ಇಂಥ ಮನೆಗಳೆಲ್ಲ ಸಂಸಾರಗಳಿರೋದು ಅಂತೆಲ್ಲ ಬುದ್ಧಿ ಹೇಳಿದ್ರು ಅಷ್ಟೇ ಹೊರತು ಆಮೇಲೆ ಹೊಡೆದಿದ್ದು ಇನ್ನೊಂದು ಏನೂ ಇಲ್ಲ, ಆ ಥರ ಮಾಡಿಲ್ಲ. ಪೊಲೀಸವ್ರ ಮೇಲೇ ಹೋಗ್ತಾರೆ ಅಂದರೆ ಯಾವ ರೀತಿ? ಯಾವ ಹಾಸ್ಪಿಟಲ್? ಏನಕ್ಕೆ ಹಾಸ್ಪಿಟಲ್ ಹೋಗ್ಬೇಕು? ಅಲ್ಲ, ಹೊಡೆದಿದ್ದಾರೆ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಆಗಿದ್ದಾರೆ ಅಮ್ಮ. ನೀವು ಹೋಗಿದ್ರಾ? ನಾನು ಹೋಗಿಲ್ಲ, ಪೊಲೀಸವ್ರು ಹೇಳಿದ್ದು. ನೋಡಿ ಈ ಥರ ನಾವು ಬುದ್ಧಿ ಹೇಳಿ ಕಳಿಸಿದ್ದು, ಸುಮ್ಮನೆ ನಮ್ಮ ಮೇಲೆ ದೂರು ಕೊಡ್ತಾರಂತೆ ಅಂತ. ಅವರು ಎಲ್ಲರಿಗೂ ಭಯ ಬೀಳಿಸ್ತಾರೆ ಸರ್, ಏನು ಸೈಟ್ ಹೇಳ್ಬಿಟ್ಟು.
ಈಗ ಅವ್ರ ವೇಶ್ಯಾವೇಟಿಕೆ ನಡೆಸ್ತಾ ಇರ್ತಾ ಅಡ್ಡೆಗೆ ನೀವೇನಾದ್ರೂ ಅಡ್ಡಿನೇನೋ ಅಂತ ಈ ರೀತಿ ನಿಮ್ಮ ಮೇಲೆ ದ್ವೇಷ ಸಾಧಿಸ್ತಾ ಇದಾರೇನೋ ಅಂತ ಅನ್ಸುತ್ತೆ. ಇಲ್ಲ ಸರ್, ನಮ್ಗೆ ಏನಕ್ಕೆ ಅವಾಗ ವೇಶ್ಯಾವಾಟಿಕೆ ನಡೆಸ್ಕೊಳ್ಳಿ, ಇನ್ನೊಂದು ಸಂಸಾರ ಆದ್ರೂ ಮಾಡ್ಕೊಳ್ಳಿ, ಏನಾದ್ರು ನಮ್ಗೇನು ಸರ್ ಕೆಲಸ? ಅವ್ರ ಸಂಸಾರ ಅವ್ರದ್ದು, ಅವ್ನ ಜೀವನ ಅವ್ರದ್ದು, ನಮ್ಮ ಜೀವನ ನಮ್ಮದು. ಈಗ ಸಾಮಾಜಿಕವಾಗಿ ನಿಮ್ಗೇನು ಕಳಕಳಿ ಇರಲ್ವಾ? ಏನು ಸರ್? ಏನಾದ್ರು ಮಾಡ್ಕೊಳ್ಳಿ ಅಂದ್ರೆ ನೀವು ಸಮಾಜದಲ್ಲಿ ಇದ್ಕೊಂಡು ಸರ್ ಇವಾಗ ಪ್ರಶ್ನೆ ಮಾಡೋದು ತಪ್ಪು. ನನ್ನ ಮೇಲೆ ನನ್ನ ಪಾಡಿ ನಾನು ಇದ್ರೆ ಅದ್ಯಾರು ಬೇರೆ ಹೆಂಗಸನ್ನ ಕರ್ಕೊಂಡ್ಬಂದು ಇಲ್ಲಸಲ್ಲದೆಲ್ಲ ಹೇಳಿದ್ರೆ ನಾನು ಏನು ಮಾಡಿ ಏನು ಹೇಳ್ಬೇಕು? ಸಮಾಜಕ್ಕೆ ಕಲಕಲಿ ಏನು ಇಟ್ಕೊಳ್ಳಿ, ಏನು ಸರ್ ಮಾಡೋದು? ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು, ಯಾವ ರೀತಿ ನಾನು ಬದುಕಬೇಕು ಸರ್? ಈಗ ಮುಂದಿನ ದಿನಗಳಲ್ಲಿ ನಿಮ್ಗೇನಾದರೂ ನಿಮ್ಮ ಜೀವಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಆ ಬಗ್ಗೆ ಈಗಾಗಲೇ ಪೊಲೀಸರು ದೂರು ಕೊಟ್ಟಿದ್ದೀರಾ? ಅದರಲ್ಲಿ ಏನಾದರೂ ಮೆನ್ಷನ್ ಮಾಡಿದ್ದೀರಾ? ಹೌದು ಸರ್, ಮಾಡಿದ್ದೀನಿ ಸರ್. ಅಲ್ಲಿ ಪದ್ಮಮ್ಮ, ನಾರಾಯಣ ಸ್ವಾಮಿ, ಶೈಲಜಾ ಅಂತ ಅವ್ರು 3 ಜನ ಮನೆ ಮುಂದೆ ಬಂದು ಪೊಲೀಸರ ಸಮ್ಮುಖದಲ್ಲಿ ನಮ್ಮ ಮುಂದೆನೇ ನಾನು ಬೈದರು. ಎಲ್ಲ ವೀಡಿಯೋಸು ನಿಮ್ಗೆ ಕೊಟ್ಟಿದ್ದೀನಿ. ಇವಾಗ ಬೈದಿದ್ದು ಅವರು ಹೇಳಿದ್ರು, ಬೇಡ ಹೋಗಮ್ಮ, ಮನೆ ಮುಂದೆ ಇರೋದು ಇವೆಲ್ಲ ಮಾಡ್ಕೋಬಾರ್ದು ಅಂತ. ಆದ್ರೂ ಇನ್ನು ಕೇಳ್ದಿರಾ ಈಗ ಸುತ್ತಮುತ್ತಲ ಜನ ಎಲ್ಲ ಮನೆಗಳವರೆಲ್ಲ ಇದ್ದಾರಲ್ಲ, ಅವರೆಲ್ಲ ನಿಮ್ಗೆ ಸಪೋರ್ಟ್ ಇದ್ದಾರಾ? ಹೆಂಗೆ ಏನು ಅಂತ ಸಪೋರ್ಟ್ ಅನ್ನೋಕೆ ಅದು ಬರಲ್ಲ. ಅವರು ಹೇಳಿದ್ರು ನನಗೆ, ನೋಡಪ್ಪ ಈ ಥರ ಮಾಡಿರೋದು ಎಲ್ಲ ತಪ್ಪು, ನೀನು ಕಾನೂನು ರೀತಿಯಲ್ಲಿ ನೀನು ಯಾವುದೇ ರೀತಿ ಯಾರ ಮೇಲೂ ನೀನು ಹೋಗಬೇಡ, ಕಾನೂನು ರೀತಿಯಲ್ಲಿ ಏನಿದೆಯೋ ಪೊಲೀಸರು ಕಂಪ್ಲೇಂಟ್ ಕೊಡು, ಕಾನೂನು ರೀತಿಯಲ್ಲೇ ನೀನು ಹೋಗು, ಕಾನೂನು ತಪ್ಪು ಏನೂ ಮಾಡೋಕ್ಕೆ ಹೋಗಬೇಡ. ಯಾಕಂದರೆ ನನಗೂ ಸಂಸಾರ, ಮಕ್ಕಳು ಇನ್ನೊಬ್ಬರು ಇರ್ತಾರೆ. 4 ದಿವಸ ನನಗೆ ಅಪಾಯ ಆದರೆ ಯಾರು ಆಗ್ತಾರೆ? ನಿಮ್ಗೆ ಯಾರು ಆಗ್ತಾರೆ ಸರ್? ಈ ಥರ ಬೈತಾರೆ ಸರ್, ಏನು ಸರ್ ಮಾಡೋದು ಅಂತ ನಾನು ಅಂದ್ಕೊಂಡೆ. ಏನಾಯಿತು ಆಯಿತು, ಇವಾಗ ನಿಮಗೆ ಎಲ್ಲ 3 ಬಿಟ್ಟಿರ್ತಾರೆ, ನಾವು ನಿಮಗೆ ಬಿಡೋಕ್ಕಾಗುತ್ತಾ? ನಿನಗೆ ಸಂಸಾರ ಇದೆ, ನಿಮ್ಮ ಮಕ್ಕಳಿದ್ದಾರೆ, ಹೆಂಡತಿ ಇದೆ, ನಾವು ಹೆಂಗೆ ನೀವು ಇದು ಮಾಡ್ಕೊಡ್ತೀಯ? ಈಗ ಅಂತಿಮವಾಗಿ ಏನು ಹೇಳ್ತೀರಿ ಫೈನಲ್ ಆಗಿ? ಅದೇ ಸರ್, ನನಗೆ ಇವಾಗ ರಕ್ಷಣೆ, ಯಾಕಂದರೆ ಈಗ ನಾನು ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿವಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನ್. ವೀಕ್ಷಕರೇ, ಸುದ್ದಿಗಳಿಗಾಗಿ ಸಿಟಿವಿ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೊತ್ತಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಧನ್ಯವಾದಗಳು. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು. ನಮಸ್ಕಾರ ಚಿಂತಾಮಣಿ. ಆಫ್ಟರ್ PUC ಡಿಗ್ರಿ ಇಸ್ ದಿ ಟೈಮ್ ಟು ಡಿಫೈನ್ ಯುವರ್ ಲೈಫ್. ಹೌದು, ಡಿಗ್ರಿ ಅಂದ್ರೆ ಕೇವಲ ಸರ್ಟಿಫಿಕೇಟ್ ಅಲ್ಲ, ನಿಮ್ಮ ಭವಿಷ್ಯವನ್ನ ನಿರ್ಮಿಸುವ ಸುವರ್ಣ ಸಮಯ. ಚಿಂತಾಮಣಿಯ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ 2026-27 ಡಿಗ್ರಿ ಅಡ್ಮಿಷನ್ಸ್ ಓಪನ್ ಆಗಿದೆ. ಇಲ್ಲಿ ಕೇವಲ ಡಿಗ್ರಿ ಮಾತ್ರವಲ್ಲ, ಕಾಲೇಜು ಶಿಕ್ಷಣದ ಜೊತೆಗೆ IAS, KAS, CA ಮತ್ತು ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಬೆಸ್ಟ್ ಪ್ರೊಫೆಷನಲ್ ಕೋಚಿಂಗ್ ನೀಡಲಾಗುತ್ತೆ. ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಕೇವಲ ಡಿಗ್ರಿ ಸರ್ಟಿಫಿಕೇಟ್ಗಾಗಿ ಓದಬೇಡಿ, ನಿಮ್ಮ ಯಶಸ್ಸಿನ ಜೀವನಕ್ಕಾಗಿ ಓದಿ. ಎಂದೇ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ ನಿಮ್ಮ ಸೀಟನ್ನ ಖಾತ್ರಿಪಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲಿರುವ ನಂಬರ್ಗೆ ಕರೆ ಮಾಡಿ. ಧನ್ಯವಾದ. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು. ನಮಸ್ತೆ ಸ್ನೇಹಿತರೆ ಮತ್ತು ಪ್ರಿಯ ಗ್ರಾಹಕರೇ, IDSMT ಸಂಕೀರ್ಣ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿರುವುದರಿಂದ ಧೀರಜ್ ಚಿಕನ್ ಸೆಂಟರ್ಗೆ ಬರುವ ಕೆಲವು ಮಾರ್ಗಗಳನ್ನು ಬಂದ್ ಮಾಡಿರುವ ಕಾರಣ ನಮ್ಮ ಗ್ರಾಹಕರು
ವಿಶಾಲ್ ಮಾರ್ಟ್ ಆಪೋಸಿಟ್ ಬೋವಿ ಕಾಲೋನಿಯ 1ನೇ ಕ್ರಾಸ್ 2ನೇ ಕ್ರಾಸ್ನಿಂದ ನಮ್ಮ ಚಿಕನ್ ಅಂಗಡಿಗೆ ಬರಬಹುದು. ಇಂತಿ ನಿಮ್ಮ ಅಭಿಮಾನಿ ವಸಂತ್. ವಿವರಗಳಿಗೆ ಸಂಪರ್ಕಿಸಿ ವಸಂತ್ ರವರ ಮೊಬೈಲ್ ನಂಬರ್ 9060150543 ಸಂಪರ್ಕಿಸಬಹುದು. ಎಂಎನ್ ಆರ್ಟ್ಸ್ ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ರಸ್ತೆ ಬೋವಿ ಕಾಲೋನಿ ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ 8553708925 ಮತ್ತೊಂದು 6363515063 ಸಂಪರ್ಕಿಸಬಹುದು.